ಹಲೋ, ಗುಡ್ ಮಾರ್ನಿಂಗ್, ಯುವರ್ ಬೆಸ್ಟಿ ಮಾರ್ನಿಂಗ್. ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ನಾ 2 ರೊಟ್ಟಿನ ಮಾಡತ್ತೀನಿ. ಒಂದಿಷ್ಟು ಹಿಟ್ಟನ್ನು ತೊಗೊಂಡೇನಿ ನೋಡ್ಬೋದು. ಇವಾಗ ಇದಕ್ಕೆ ನಾನು ಸ್ಪೆಷಲಾಗಿ ಇವತ್ತು ರೊಟ್ಟಿ ಯಾವ್ದು ಮಾಡತ್ತೀನಿ ಅಂದ್ರೆ ಕ್ಯಾಬೇಜನ್ನ ತೊಗೊಂಡನಿ ನೋಡ್ಬೋದು. ಇಲ್ಲಿ ಸಣ್ಣದ ಹಿಂಗೆ ಕಟ್ ಮಾಡಿ ಕ್ಯಾಬೇಜ್ ತೊಗೊಂಡನಿ. ಅದನ್ನು ಹಾಕ್ಕೊಂಡು 1-2 ರೊಟ್ಟಿನ ನಾನು ಮಾಡ್ಕೊತೀನಿ. ಇದ್ರ ಜೊತೆಗೆ ಆದ ಪಲ್ಯನ ಮಾಡತ್ತೀನಿ ಕ್ಯಾಬೇಜನ್ನ ಬಳಸ್ಕೊಂಡು. ಇದನ್ನೇನೈತಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಕ್ಕೊಂಚೂರು ಉಪ್ಪು ಹಾಕೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡ್ಬೋದು ಇವಾಗ ನನ್ನ ಕಡೆ ಮಜ್ಜಿಗೆ ಇದ್ದು ಮಜ್ಜಿಗೆ ಹಾಕಿ ಹಿಟ್ಟು ಕಲಿಸ್ಕೊತೀನಿ ನಾನು. ಈ ಥರ ಒಂದು ರೊಟ್ಟಿ ಮಾಡ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರ್ತೈತಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಏನಾದರೂ ಒಂದು ವೆರೈಟಿನ ರೊಟ್ಟಿ ಒಳಗೆ ಜಾಸ್ತಿ ಮಾಡೋದು ನಾವು. ಈ ಥರ ಮಾಡ್ಕೋಬೇಕು, ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನ ಹಿಟ್ಟು. ನಮ್ಮ ಕಡೆ ಎಲ್ಲ ಜೋಳದ ಹಿಟ್ಟು ಫೇಮಸ್ ಆಗಿರ್ತೈತ್ಲ, ಅದಕ್ಕೆ ಆಗಿ ಮತ್ತು ಎಲ್ಲರಿಗೂ ಏನಾದರೂ ವೆರೈಟಿ ಮಾಡ್ಕೋಬೇಕು, ತೋರಿಸ್ಬೇಕು. ಇವರು ಒಂದ್ಸಲ ಟ್ರೈ ಮಾಡ್ತಾರಂತ ಹೇಳಿ ನಾ ಈ ಥರ ಎಲ್ಲ ಮಾಡತ್ತಿರೋದು. ಇದಕ್ಕೆ ಖಾರ ಮೆಣಸಿನ್ಕಾಯಿ ಏನೂ ಬಳಸಲಾರ್ದನ 1-2 ರೊಟ್ಟಿನ ಮಾಡತ್ತೀನಿ. ಚಟ್ನಿ ಜೊತೆ ಪಲ್ಯ ಜೊತೆ ಎಲ್ಲ ಸಖತ್ ಟೇಸ್ಟಿಯಾಗಿರ್ತೈತಿ. ನಾನು ಇದ್ರದ್ದು ಆದ ಕ್ಯಾಬೇಜ್ ಪಲ್ಯನ ಮಾಡ್ಕೊಂಡೀನಿ, ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಈಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ನಾದ್ಕೊತೀನಿ ನಾನು. ಇವಾಗ ಈ ಥರ ಆಗೈತಿ. ಹಿಟ್ಟು ನಾದ್ಕೊಂಡೇನಿ, ಕಲಿಸ್ಕೊಂಡೇನಿ. ಇನ್ನು ರೊಟ್ಟಿ ಬಿಡೋದ. ಇದ್ರ ಜೊತೆಗೆ ಮಜ್ಜಿಗೆ ಸಾಂಬಾರ, ಕ್ಯಾಬೇಜ್ ಪಲ್ಯ, ರೊಟ್ಟಿ ಎಲ್ಲನೂ ಮಾಡ್ಕೊಂಡೇನಿ. ರೆಡಿ ಐತಿ. ತಾಟಿಗೆ ಹಚ್ಕೋಕೆ ತೋರಿಸ್ತೀನಿ. ಇವಾಗ ರೊಟ್ಟಿ ಮಾಡ್ತೀನಿ. ನಾರ್ಮಲಿ ರೊಟ್ಟಿನ ಯಾವ ಥರ ಮಾಡ್ತಿಲ್ಲ ಅದೇ ಥರ ತಟ್ಕೊತೀನಿ. ನೋಡ್ಬೋದು ಇವಾಗ 2 ರೊಟ್ಟಿನ ರೆಡಿ ಮಾಡಿ ಇಟ್ಕೊಂಡೇನಿ. ಇನ್ನೂ ಒಂದಿಲ್ಲೈತಿ, ಒಂದು ಬಡ ತಗೋತೀನಿ. ಚೆನ್ನಾಗಿರ್ತೈತಿ, ಸೂಪರ್ ಕಾಂಪಿಟೇಷನ್ ಆಗಿ. ಅಷ್ಟೊಂದು ಹರಿಯಂಗಿಲ್ಲ, ರೌಂಡಾಗೆ ಬಂದವು. ನೋಡ್ಬೋದು ಇವಾಗ ದಪ್ಪಾಗಿ ಕ್ಯಾಬೇಜ್ ಜೊತೆಲ್ಲ ತಿಳುವಂಗೆ ರೊಟ್ಟಿ ಬರೋಂಗಿಲ್ಲ, ಈ ಥರ ಬರ್ತೈತಿ. ಇವಾಗ ತವಾ ಇಟ್ಕೊಂಡನಿ, ಹಾಕತ್ತೀನಿ. ಮೇಲ್ಗಡೆ ನೀರು ಈ ಥರ ಹಚ್ಕೋಬೇಕು. ಹಚ್ಕೊಂಡು ಏನೈತಿ ಚೆನ್ನಾಗಿ ಬೇಯಿಸ್ಬೇಕಲ್ಲ. ಈ ಥರ ಬೇಯಿಸಿ ತಕ್ಕೊಂಡೇನಿ ನಾನು. ನೋಡ್ಬೋದು ಈಗ ಚೆನ್ನಾಗಿ ಬೇದೈತಲ್ಲ. ಇನ್ನು 2ನೇ ರೊಟ್ಟಿನೂ ಮಾಡ್ಕೊಂಡೇನಿ ನಾನು. ಇಲ್ಲಿ 2ನೇ ರೊಟ್ಟಿನೂ ನೋಡ್ಬೋದು. ಈಗ ಬೇಯಿಸ್ಕೋಬೇಕು. ನೋಡ್ಬೋದು ಇವಾಗ ಇವಾಗ ಏನೈತಿ ಕ್ಯಾಬೇಜ್ ಪಲ್ಯನ ಮಾಡತ್ತೀನಿ. ಅದನ್ನು ಹುರಿದು ತಕ್ಕೋಬೇಕು. ಇವಾಗ ಚೆನ್ನಾಗಿ ಹುರ್ಕೊಂಬನ್ನಿ. ಏನೈತಿ ಹುರ್ಕೊಂಬಂದಾಯ್ತು. ಇದಕ್ಕೊಂದು ಒಗ್ಗರಣೆ ಹಾಕಬೇಕು. ಅನ್ಕತ್ತಾನೆ ಏನೈತಿ ಮಜ್ಜಿಗೆಗೆ ಒಗ್ಗರಣೆ ಹಾಕಬೇಕು. ಒಂದು ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇವಾಗ ಏನೈತಿ ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ಇವಾಗ ಕ್ಯಾಬೇಜ್ ಪಲ್ಯನ ಮಾಡೋಕ್ಕೆ 2 ಸ್ಪೂನ್ ಎಣ್ಣೆ, ಇದಕ್ಕೇನ ಜೀರಿಗೆ, ಕರಿಬೇವು. ಇವಾಗ ಏನೈತಿ ಹಸಿರು ಮೆಣಸಿನ್ಕಾಯಿನ ಜಜ್ಜಿ ತೊಗೊಂಡಿನಿ ನಾನಲ್ಲಿ. ಜಾಸ್ತಿ ದಪ್ಪದಾಗೆ ಇಟ್ಟಿರೋದು, ಸಣ್ಣದಾಗಿ ಏನೂ ಜಜ್ಜಿಲ್ಲ. ಕಲ್ ಮೇಲೆ ಜಜ್ಜಿರೋದ್ರಿಂದ ಅದು ಚೆನ್ನಾಗಿಲ್ಲ ಅಷ್ಟೇನ. ಈ ಥರ ಒಗ್ಗರಣೆ ಹಾಕ್ಕೋಬೇಕು. ಇವಾಗ ಏನೈತಿ ಸಣ್ಣದಾಗಿ ಕಟ್ ಮಾಡಿರೋ ಟೊಮೆಟೊನು ಹಾಕತ್ತೀನಿ. ಎಲ್ಲನೂ ಎಣ್ಣೆಗೆ ಚೆನ್ನಾಗಿ ಘಮ ಬರೋವರೆಗೆ ಹುರ್ಕೋಬೇಕು. ಇಲ್ಲೇನೈತಿ ಒಂದು ಸಣ್ಣ ಬೌಲಿಲಿ 1 ಬೌಲ್ ಆಗುವಷ್ಟು ಚೆನ್ನಂಗಿ ಬೇಳೆ ಅಂದರೆ ಕೆಂಪು ಬೇಳೆನ ನೆನೆಸಿ ತೊಗೊಂಡಿರೋದು ನಾನು. ಇವಾಗ ಚೆನ್ನಾಗಿ ಒಗ್ಗರಣೆ ಬಂದುಬಿಟ್ಟೈತಿ, ಹುರ್ಕೊಂಡ ಘಮ ಅನ್ನತೈತಿ. ಇವಾಗ ಮೇಲೆ ಕ್ಯಾಬೇಜ್ನ ಈ ಥರ ತೊಳೆದು ಬಿಟ್ಟು ಇಲ್ಲಿ ನೋಡ್ಬೋದು ಈ ಥರ ತೊಳಿಕೋಬೇಕಿನ್ನು. ಚೆನ್ನಾಗಿ ತೊಳೆದ ನಂತರ ಈ ಥರ ಹಿಂಡ್ಕೊಂಡು ನೀರಿಲ್ಲಂಗೆ ಒಗ್ಗರಣೆಗೆ ಹಾಕೋಬೇಕು. ಈ ಥರ ಮಿಕ್ಸ್ ಹೊಡಿಬೇಕು. ಅದನ್ನು ಮೊದಲಿಗೆ ಜಾಸ್ತಿ ಬಿಡಬಾರ್ದು, ನೀರಿರಂಗಿಲ್ಲ, ಪಟಕ್ನ ಎಲ್ಲ ಹೊತ್ತು ಬಿಡ್ತೈತಿ. ಗರ ತಿರುಗಿಸ್ಕೊಂಡ್ಬಿಡೋದು. ಇವಾಗ ಬೇಳೆನೂ ಹಾಕತ್ತೀನಿ. ನೋಡ್ಬೋದು ಇಲ್ಲಿ ಏನೈತಿ ನಾನು ನೀರು ಹಚ್ಚಲಾರ್ದ ಮಾಡತ್ತಿರೋದು. ಎಲ್ಲನೂ ನೀರು ಹಿಂಡಿ ಹಾಕ್ಕೊಂಡು ಮೇಲ್ಗಡೆ ನೀರು ಹಾಕ್ಲಾರ್ದ ಮಾಡೋದು. ಇವಾಗ ಏನೈತಿ ಕೊತ್ತಂಬರಿನ ಹಾಕ್ಕೊಂಡನಿ. ಇವಾಗ 1-2 ನಿಮಿಷ ಇಟ್ಕೊಂಡ್ಬಿಡ್ಬೇಕು ಇದನ್ನು. ನೋಡ್ಬೋದು ಇವಾಗ ಎಲ್ಲ ರೆಡಿ ಆಗೈತಿ. ತಟ್ಟೆಗೆ ಹಚ್ಕೊಂಡ್ಬಿಡೋಣ.
ಇವಾಗ ತಟ್ಟೆನೂ ರೆಡಿ ಮಾಡ್ಕೊತಂದೆ ನಾನು. ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗೈತಲ್ಲ, ಟೇಸ್ಟು ಅಷ್ಟೇ ಸೂಪರ್ ಆಗೈತೆ ರೀ. ಸೈಡಿಗೆ ಏನೈತಿ ಕ್ಯಾಬೇಜ್ ಪಲ್ಯನ ಹಚ್ಕೊಂಡು ಒಂದು ರೌಂಡ್ ಕಟ್ಟದು ಬಿಟ್ರೆ ಹೆಂಗೈತಿ, ಸಖತ್ತಾಗಿ ಹೊಟ್ಟೆ ತುಂಬತೈತಿ. ಇಲ್ಲಿ ಏನೈತಿ ಗ್ಯಾಪ್ನ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಳಪ್ಪ ಈಕಿ ಅನ್ಬೋದು. ಆದರೆ ಏನೈತಿ ನಾನು ಮೆಣಸಿನ್ಕಾಯಿ ಜೊತೆನ ಉಪ್ಪನ್ನ ಹಾಕ್ಕೊಂಬಿಟ್ಟಿನಿ, ಅದಕ್ಕೆ ಹಾಕಿರ್ಕಿಲ್ಲ. ಟೇಸ್ಟು ಚೆನ್ನಾಗೇ ಇತ್ತು. ಒಂದು ಸಲ ಟ್ರೈ ಮಾಡಿರಿ. ಕ್ಯಾಬೇಜ್ ಹಾಕ್ಕೊಂಡು ರೊಟ್ಟಿ, ಮಜ್ಜಿಗೆ ಸಾಂಬಾರು, ಅನ್ನ, ಕ್ಯಾಬೇಜ್ ಪಲ್ಯ ಸಖತ್ ಟೇಸ್ಟಿಯಾಗಿತ್ತು ಇವತ್ತಿನ ಡೇ ನನಗೆ. ನಿಮಗೂ ಇಷ್ಟ ಆಗಿತ್ತು ಅಂದಾನೆ. ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್.